ಇಡೀ ರಾಜ್ಯದ ಗಮನ ಧರ್ಮಸ್ಥಳ ಸೌಜನ್ಯ ಕೇಸ್ ಬಗ್ಗೆ ಗಮನ ಇತ್ತು. ಒಂದು ಕಡೆ ಒಂದು ಪಂಗಡದವರು ಪರ ವಿರೋಧ ಈ ತರ ಅಂದ್ರೆ ಧರ್ಮಸ್ಥಳವನ್ನ ಪ್ರೊಟೆಕ್ಟ್ ಮಾಡಕ್ಕೆ ಒಂದು ರೀತಿ, ಇನ್ನೊಂದು ನನಗೆ ಸೌಜನ್ಯ ಪರ ನ್ಯಾಯ ಬೇಕು ಅನ್ನೋದು ಒಂದು ಪಂಗಡ. ಸೊ ಇವಾಗ ಎಷ್ಟು ಅಡ್ವೊಕೇಟ್ಸ್ ಆಗ್ಬೋದು, ಎಷ್ಟು MLA ಗಳಾಗ್ಬೋದು, ನಮ್ಮ ಧರ್ಮಸ್ಥಳ ನಮ್ಮ ಇದು ಒಂದು ಸಾಂಪ್ರದಾಯಿಕ ಒಂದು ದೇವಸ್ಥಾನ, ಇದನ್ನ ನಾವು ಉಳಿಸ್ಕೋಬೇಕು, ಇದಕ್ಕೆ ಕೆಟ್ಟ ಇದು ಬರಬಾರ್ದು ಅಂತ ಕೆಲವೊಂದಿಷ್ಟು ಜನ ರ್ಯಾಲಿ ಹೊರಟಿದ್ದಾರೆ. ಸೊ ಅದ್ರಲ್ಲಿ ನಮ್ಮ ಜೊತೆ ಲಾಯರ್ ನಾರಾಯಣ ಸ್ವಾಮಿ ಅವರಿದ್ರು, ಅಡ್ವೊಕೇಟ್. ಅವರು ರ್ಯಾಲಿ ಹೊರಟಿದ್ದಾರೆ. ಸೊ ಅವರು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ಆಕ್ಚುಲಿ ನೀವು ಧರ್ಮಸ್ಥಳಕ್ಕೆ ರ್ಯಾಲಿ ಹೊರಟಿರ ಅಂತ ಈಗ ಗೊತ್ತಾಯ್ತು. ಸೊ ಏನು ಉದ್ದೇಶ ಅಥವಾ ಯಾವುದಕ್ಕೋಸ್ಕರ ಹೋಗ್ತಾ ಇರೋದು? ನಾಳೆ ಅಂದ್ರೆ ಶನಿವಾರ ಬೆಳಿಗ್ಗೆ 6 ಗಂಟೆಗೆ ಎಲ್ಲ ನೈಸ್ ರೋಡ್ ಜಂಕ್ಷನ್ ಹೆಲಿಪ್ಯಾಡ್ ಹತ್ರ ಗ್ಯಾದರ್ ಆಗಿ ಮಾಧವರದಿಂದ ಧರ್ಮಸ್ಥಳಕ್ಕೆ ಸುಮಾರು ಒಂದು 200-250 ಗಾಡಿ ಅಂತ ಅನ್ಕೊಂಡಿದೀವಿ. ಜಾಸ್ತಿನೂ ಆಗ್ಬೋದು, ಹೇಳಕ್ಕಾಗಲ್ಲ. ಹಲವಾರು ಜನ ಅಡ್ವೊಕೇಟ್ಗಳು, ಒಂಥರ ಧರ್ಮಸ್ಥಳದ ಮೇಲೆ ಭಕ್ತಿ ಇರ್ತಕ್ಕಂಥವ್ರು, ಮಂಜುನಾಥನ ಮೇಲೆ ಭಕ್ತಿ ಇರ್ತಕ್ಕಂಥವ್ರು, ಹಲವಾರು ಜನ ವಾಲಂಟಿಯರ್ಲಿ ಬರ್ತಾ ಇದ್ದಾರೆ. ಇನ್ನ ಬೇರೆ ಕೆಲವೊಂದು ಸಂಘಟನೆ, ನಿಮ್ಗೆ ಜಯ ಕರ್ನಾಟಕ ಆರ್ಗನೈಸೇಷನ್ ಗೊತ್ತು, BN ಜಗದೀಶ್ ಅಂತ ರಾಜ್ಯಾಧ್ಯಕ್ಷ, ಅವ್ರ ಕಡೆಯವರು. ಸೊ ಇನ್ನು ಮುತ್ತಪ್ರಿಯ ಆರ್ಗನೈಸೇಷನ್ ಅವರು ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಹಲವಾರು ಕಾರ್ಗಳಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಹೀಗೆ ಹಲವಾರು ಜನ ಹಾಸನ್ ಅಡ್ವೊಕೇಟ್ಸು, ಇನ್ನು ತುಂಬ ಜನ ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತೆಲ್ಲ ಅವರು ಕೂಡ ಅಲ್ಲಿಂದನೂ ಒಂದು 30-40 ಕಾರು ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಹೀಗೆ ಯಾಕಂದ್ರೆ ಇದು ಹೋಗ್ತಾ ಇರ್ತಕ್ಕಂಥದ್ದು, ನಮಗೆ ರ್ಯಾಲಿ ಹೋಗೋದು ಏನು ಹಿಂಗೆ ಹೋಗೋದು ಹಿಂಗೆ ಬರೋದು ಅಂತ ಅಲ್ಲ. ಅದೊಂದು ಸಂದೇಶ ಏನಂದ್ರೆ ಧರ್ಮಸ್ಥಳದ ಜೊತೆಗೆ ನಾವಿದ್ದೀವಿ ಅನ್ನೋದು ಒಂದು, ಅಂದ್ರೆ ನಮ್ಮ ಧರ್ಮದ ಜೊತೆಗೆ ನಾವಿದ್ದೀವಿ, ನಾವು ಯಾವತ್ತೂ ಬಿಟ್ಕೊಡಲ್ಲ, ಕಳಂಕ ಬರೋದಕ್ಕೆ ನಾವು ಬಿಡಲ್ಲ ಅನ್ನೋ ಒಂದು ಸಂದೇಶನ ರವಾನಿಸ್ಬೇಕು ಅನ್ನೋದು ಒಂದು. ಮತ್ತೆ ಮುಖ್ಯವಾದ ಉದ್ದೇಶ, ಸ್ವತಂತ್ರ ಹೋರಾಟದಲ್ಲಿ ಸಮೇತ ಮುಂಚೂಣಿಯಲ್ಲಿ ಲಾಯರ್ಗಳೇ ಇದ್ದಿತ್ತು. ನಮ್ಮ ಇವತ್ತು ಕೂಡ ನಮ್ಮ ಅಡ್ವೊಕೇಟ್ಸ್ಗಳು ನಾವು ಕನ್ನಡದ ಪರ ಹೋರಾಟಗಳು ಮಾಡಿದೀವಿ, ರೈತರ ಪರ ಹೋರಾಟ ಮಾಡಿದೀವಿ, ವೈಜ್ಞಾನಿಕರ ಪರ ಹೋರಾಟ ಮಾಡಿದೀವಿ, ಮಹದಾಯಿ ಹೋರಾಟ ಮಾಡಿದೀವಿ, ವಕೀಲರುಗಳಿಗೆ ಯಾವಾಗ ತೊಂದರೆ ಆದ್ರೆ ಅವಾಗ ಹೋರಾಟ ಮಾಡಿದೀವಿ. ಅಂಥದ್ದು ಇವತ್ತು ನಮ್ಮ ಧರ್ಮಕ್ಕೆ ತೊಂದರೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೂಡ ಇರಬೇಕು ಅಂತ ನಾವೆಲ್ಲ ಒಂದಷ್ಟು ಜನ ಧರ್ಮಸ್ಥಳದ ಭಕ್ತರು ನಾವುಗಳು ಆರ್ಗನೈಸ್ ಮಾಡ್ಕೊಂಡು ನಾವು ಇವಾಗ ಹೊರಟಿರ್ತಕ್ಕಂಥದ್ದು. ಸೊ ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ಧರ್ಮದ ಪರ, ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಧರ್ಮವನ್ನ ಉಳಿಸ್ಕೊಳ್ಳುವಂತ ಕೆಲಸ ನಮ್ಮ ಕರ್ತವ್ಯ ಅನ್ನೋದು. ನಮ್ಮ ಧರ್ಮಸ್ಥಳ ಅನ್ನೋದು ನಮ್ಮ ಕರ್ನಾಟಕದ ಅಸ್ಮಿತೆ. ನಮ್ಮ ಕರ್ನಾಟಕದ ಒಂದು ಇಡೀ ದೇಶ ನೋಡ್ತಾ ಇದೆ, ಪ್ರಪಂಚ ನೋಡ್ತಾ ಇದೆ. ಅಂತ ಧರ್ಮಸ್ಥಳದ ಮೇಲೆ ಯಾವುದೇ ಕಳಂಕ ಬರೋದು ಬಿಡಬಾರ್ದು. ಆ ಒಂದು ಹೋರಾಟದಲ್ಲಿ ಲಾಯರ್ಗಳು ಹೋದಾಗ ಅದ್ರ ಇಂಪ್ಯಾಕ್ಟೇ ಬೇರೆ ಇರುತ್ತೆ. ಇವತ್ತು ವಕೀಲರುಗಳೇ ನಾವು ಅದ್ರ ಪರವಾಗಿ ನಿಲ್ತೀವಿ ಅಂತಂದಾಗ ಅದ್ರ ಒಂದು ಪ್ರತಿಯೊಬ್ಬರ ಒಂದು ಗಮನ ಸೆಳೆಯುತ್ತೆ. ಮತ್ತೆ ಕೆಲವೊಬ್ರು ಏನಂತಾರೆ, ಹೋರಾಟದ ನೆಪದಲ್ಲಿ ಧರ್ಮಸ್ಥಳಕ್ಕೆ ಅವಹೇಳನಕಾರಿ ಹೇಳಿಕೆ ಕೊಡೋರ್ಗೂ ಕೂಡ ಒಂದು ಭಯ ಬರುತ್ತೆ. ಯಾಕಂದ್ರೆ ನೆಕ್ಸ್ಟ್ ನಾವು ಹೋಗೋದ್ರಿಂದ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಯ ವಕೀಲರುಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾರೆ. ಎಲ್ಲರಿಗೂ ಒಂದು ಅವೇರ್ನೆಸ್ ಬರುತ್ತೆ, ಏನೋ ಒಂದು ತಪ್ಪು ಧರ್ಮಸ್ಥಳನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ರ್ಯಾಲಿನ ಇಟ್ಕೊಂಡಿದೀವಿ. ಸರ್, ಎಲ್ಲೋ ಒಂದ್ ಕಡೆ ಈ ರೀತಿ ನೀವು ಮತ್ತೆ ರಾಜಕಾರಣಿಗಳು ಒಗ್ಗಟ್ಟಾಗಿ ಹೋಗೋದ್ರಿಂದ, ನಾವು ರಾಜಕಾರಣಿಗಳ ಜೊತೆ ಖಂಡಿತ ಸೇರ್ತಾ ಇಲ್ಲ, ವಕೀಲರೇ ಬೇರೆ. ಅಂದ್ರೆ ನೀವೆಲ್ಲ ಈ ರೀತಿ ನೀವಾಗ್ಬೋದು ಅಥವಾ ಅವ್ರಾಗ್ಬೋದು ಸಬ್ಸೆಪರೇಟ್ ಈ ರೀತಿ ಹೋಗೋದ್ರಿಂದ ಎಲ್ಲೋ ಒಂದ್ ಕಡೆ ಹೋರಾಟಗಾರರಿಗೆ ಒಂಥರ ಅದನ್ನ ತಡೆಯುವಂತ ಕೆಲಸ ಆಗುತ್ತಾ? ಇಲ್ಲ ನೋಡಿ, ಅವ್ರ ಹೋರಾಟನೇ ಬೇರೆ. ಅವ್ರ ಹೋರಾಟ ಮುಚ್ಚೋಗಿರ್ತಕ್ಕಂಥ ಎಲ್ಲ ಆಗೋಗಿರ್ತಕ್ಕಂಥದ್ನ ಇನ್ನ ಜೀವಂತವಾಗಿ ಮಾಧ್ಯಮಗಳ ಮುಂದೆ ಇಡಬೇಕು ಅಂತ ಹೊರಟಿದ್ದಾರೆ. ಅವರು ಸಾಕ್ಷ್ಯಾಧಾರಗಳೇನಿದ್ರೆ ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಬೇಕು. ಅವ್ರು ಸುಮ್ಮನೆ ಮಾಧ್ಯಮಗಳ ಮುಂದೆ, ಕ್ಯಾಮ್ರಾ ಮುಂದೆಗಡೆ ಹೋರಾಟ ಜೀವಂತವಾಗಿ ಇಡಕ್ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ. ಅಂಡ್ ಇವಾಗ ನಡೀತಾ ಇರ್ತಕ್ಕಂಥ ತನಿಖೆ, ಏನೊಬ್ಬ ಬುರ್ಡೆ ಮ್ಯಾನ್ ಒಬ್ಬ ಬಂದಿದ್ದಾನೆ, ಆ ತನಿಖೆಗೂ ನಾವ್ ಮಾಡ್ತಿರ್ತಕ್ಕಂಥ ಹೋರಾಟಕ್ಕೂ ಖಂಡಿತ ನಾವ್ ಯಾವತ್ತೂ ತೊಂದರೆ ಮಾಡಲ್ಲ. SIT ತನಿಖೆ ಅವ್ರು ಏನ್ ಮಾಡ್ತಾ ಇದಾರೆ ಮಾಡ್ಲಿ, ನಮಗೂ ಅವ್ರಿಗೂ ಯಾವುದೇ ತರ ನಾವ್ ತೊಂದರೆ ಮಾಡಲ್ಲ. ಜೊತೆಗೆ ಅಟ್ ದ ಸೇಮ್ ಟೈಮ್ ಅದಕ್ಕೆ ನಾವ್ ಯಾವುದೇ ಒಂದು ಅದನ್ನ ತಡೆಯುವಂತ ಕೆಲಸನೂ ನಮ್ಗಿಲ್ಲ. ನಾವ್ ಹೇಳ್ತಾ ಇರೋದು ಇಷ್ಟೇ, ಧರ್ಮಸ್ಥಳಕ್ಕೆ ಅಲ್ಲಿನ ಧರ್ಮಾಧಿಕಾರಿಗಳಿಗೆ ಅಪಪ್ರಚಾರ ಮಾಡಬೇಡಿ, ಅದು ಒಳ್ಳೇದಲ್ಲ. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಸೇವೆ, ಧರ್ಮಸ್ಥಳದ ಮೇಲೆ ನಾವು ಇಟ್ಟಿರ್ತಕ್ಕಂಥ ಭಕ್ತಿಗೆ ನಮ್ಗೆ ಧಕ್ಕೆ ಆಗತ್ತೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗತ್ತೆ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಾಳೆ ಬೆಳಿಗ್ಗೆ ವಕೀಲರುಗಳು ಹಲವಾರು ಜನ ಹೋಗ್ತಾ ಇದೀವಿ. ಇನ್ನೊಂದಷ್ಟು ಜನ ನಿಮ್ಮ ಮಾಧ್ಯಮ ಮುಖಾಂತರ ಕೂಡ ಒಂದಷ್ಟು ಜನ ನೋಡ್ಬೋದು. ಅವ್ರನ್ನು ಕೂಡ ನಾವು ಕೇಳ್ಕೊಳ್ಳೋದಿಷ್ಟೇ, ಇದ್ರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ಒಂದು ಭಕ್ತಿ ಇದೆ. ಧರ್ಮಸ್ಥಳಕ್ಕೆ ನಾವು ಧ್ವನಿಯಾಗಿ ಹೋಗೋಣ, ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಅಂತ ನಾವು ಹೋಗ್ತಾ ಇದೀವಿ. ನೀವು ಕೂಡ ಧರ್ಮಸ್ಥಳಕ್ಕೆ ಧ್ವನಿಯಾಗಿ, ಆ ಮಂಜುನಾಥ ನಿಮ್ಮೆಲ್ಲರ ಧ್ವನಿಯಾಗಿ ಇರ್ತಾನೆ, ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತ ಕೇಳ್ಕೊಳ್ತೀನಿ. ಸರ್, ಕೊನೆಯದಾಗಿ ಆಕ್ಚುಲಿ ನೀವು ಮಾಡ್ತಾ ಇರೋದು ಓಕೆ, ಧರ್ಮವನ್ನು ರಕ್ಷಣೆ ಮಾಡಕ್ಕೆ ಹೋಗ್ತಾ ಇದೀರಾ. ಬಟ್ ಎಲ್ಲೋ ಒಂದ್ ಕಡೆ ಆ ಒಂದು ಕಪ್ಪು ಚುಕ್ಕಿ ಇರೋದನ್ನ ನೀಟಾಗಿ ಇನ್ವೆಸ್ಟಿಗೇಷನ್ ಆಗಿ ಎಲ್ಲ ಒಂದು ಕ್ಲಿಯರ್ ಆದ್ರೆ ಇನ್ನೂ ಒಂದು ಕಳಂಕ ಮಾಡ್ತಾ ಇದಾರಲ್ಲ, ನಾವು ಅದು ಇನ್ವೆಸ್ಟಿಗೇಷನ್ ಅವೇನ್ ತೊಂದರೆ ಮಾಡ್ತಾರೆ, ಅವ್ರ ಪಾಡಿಗೆ ಮಾಡ್ಲಿ, ಆದ್ರೆ ಅದು ಯಾವತ್ತೂ ದಾರಿ ತಪ್ಪಾರ್ದಷ್ಟೇ. ಅದು ಕಳಂಕಕ್ಕೆ ಇವಾಗ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ಇಲ್ದಿರೋ ಅಂತ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ಅವ್ರನ್ನ ಕಂಟ್ರೋಲ್ ತಗೊಳ್ಳುವಂತ ಕೆಲಸ SIT ಅವ್ರು ಕೂಡ ಮಾಡ್ಬೇಕಲ್ಲ.
ಅದನ್ನ ಅವ್ರು ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಾವು ಹೇಳೋದು, ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡುವಂಥವ್ರನ್ನ ಕಂಟ್ರೋಲಿಗೆ ತಗೊಳ್ಳಿ, ನೀವು ಇನ್ವೆಸ್ಟಿಗೇಷನ್ ಮಾಡಿ. ಈಗ ನಿಮ್ಗೆ ಅನ್ನಿಸ್ತಿದ್ಯಾ, ಈಗ ಒಂದು ಎಡಪಂಥಿ ಬಡಪಂಥಿ ಅಂತ ಏನು ಈಗ ಆಗಿದೆ, ಸೊ ಅವ್ರು ಅನ್ನಿಸ್ತಿದ್ಯಾ ಈ ಧರ್ಮಸ್ಥಳ ಟಾರ್ಗೆಟ್ ಮಾಡಿ 100% ಟಾರ್ಗೆಟ್ ಮಾಡಿದ್ದಾರೆ. ಅದು ಅದ್ರ ಬಗ್ಗೆ ಡೌಟೇ ಬೇಡ. ಅದು ಓಪನ್ ಆಗಿ ಸ್ಟೇಟ್ಮೆಂಟ್ಗಳು ಅವ್ರುಗಳೇ ಕೊಟ್ಟಿದ್ದಾರೆ. ಸೊ 100% ಟಾರ್ಗೆಟ್ ಮಾಡಿ. ಇಲ್ಲ ಸರ್, ಅವ್ರು ಏನ್ ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಧರ್ಮಸ್ಥಳ ನಮ್ ಟಾರ್ಗೆಟ್ ಅಲ್ಲ, ಅಲ್ಲಿ ನಡೆದಿರ್ತಕ್ಕಂಥ ಅವ್ರಿಗೆ ಬಾಯಲ್ಲಿ ಅದನ್ನ ಹೇಳೋದಲ್ಲ, ಮಾತಾಡೋ ಮಾತಲ್ಲಿದೆಯಲ್ಲ, ಧರ್ಮಸ್ಥಳ ಟಾರ್ಗೆಟ್, ಮಂಜುನಾಥ ಸ್ವಾಮಿ ಟಾರ್ಗೆಟ್, ವೀರೇಂದ್ರ ಹೆಗ್ಡೆ ಟಾರ್ಗೆಟ್. ಕೃತ್ಯಗಳು ನಡೆದಿರೋದು, ಕೃತ್ಯಗಳ ಮೇಲೆ ನಿಮ್ಮದು ಆಪಾದನೆ ಇರೋದಾದ್ರೆ ನೀವು ವ್ಯವಸ್ಥೆನ ನೀವು ದೂರಿ, ಪೊಲೀಸ್ನವ್ರನ್ನ ಕ್ವಶನ್ ಮಾಡಿ, ಅಲ್ಲಿನ ಲೋಕಲ್ ಆಡಳಿತ ಏನಿರುತ್ತೆ ಪಂಚಾಯತಿ ಅವ್ರನ್ನ ಕ್ವಶನ್ ಮಾಡ್ರಿ. ಅದನ್ನ ಬಿಟ್ಟು ಧರ್ಮಸ್ಥಳನ ಯಾಕೆ ಕೇಳ್ತೀರಾ? ಅವ್ರಿಗೂ ಅದಕ್ಕೆ ಏನ್ ಸಂಬಂಧ? ಅದು ನಡೆದಿರೋದು ಅಲ್ಲೇ ಅಲ್ಲ ಸರ್. ಸಿ, ಕರ್ನಾಟಕದಲ್ಲಿ ಏನೇ ನಡೀತಾರೋ ಅದಕ್ಕೆ ಮುಖ್ಯಮಂತ್ರಿ ಕಾರಣ ಅಲ್ಲ, ಬೆಂಗಳೂರಲ್ಲಿ ಏನೋ ನಡೆದ ಅದಕ್ಕೆ ಮೇಯರ್ ಕಾರಣ ಅಲ್ಲ. ಸಿ, ಅಥವಾ ಇವಾಗ ಒಂದು ಯಾವ್ದೋ ಕಾನ್ಸ್ಟಿಟ್ಯೂನ್ಸಿ ಏನೋ ನಡೆದೋದಕ್ಕೆ ಅಲ್ಲಿನ MLA ಕಾರಣ ಅಲ್ಲ. ಸಿ, ಹಂಗನ್ಬಿಟ್ಟು ಅಲ್ಲಿ ಸುತ್ತಮುತ್ತ ಏನೋ ಒಂದು ಘಟನೆ ನಡೆದೋದಕ್ಕೆಲ್ಲ ಧರ್ಮಸ್ಥಳದವ್ರನ್ನ ಹೊಣೆ ಮಾಡಬಾರ್ದು. ಹಂಗಾಗಿ ಅದು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ನೀವು ಅವ್ರನ್ನ ಹೊಣೆ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಅದು ತಪ್ಪು. ನಿಮ್ದೇನೇ ಕ್ವಶನ್ ಮಾಡೋದಾದ್ರೆ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ, ಸರ್ಕಾರದ ವಿರುದ್ಧ ಹೋರಾಟ ಮಾಡಿ, ಪೊಲೀಸ್ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ. ಅದನ್ನ ಬಿಟ್ಬಿಟ್ಟು ಧರ್ಮಸ್ಥಳದಕ್ಕೆ ಕಪ್ಪು ಚುಕ್ಕೆ ಬರೋ ಥರ, ಅಲ್ಲಿನ ಧರ್ಮಾಧಿಕಾರಿಗಳಿಗೆ ಕಪ್ಪು ಚುಕ್ಕೆ ಬರೋ ಥರ, ಅವ್ರು ಮಾಡಿರ್ತಕ್ಕಂಥ ಸೇವೆಗಳಲ್ಲಿ ಅರ್ಧ ಸೇವೆ ಅಲ್ಲ, ಅದು 1% ಸೇವೆ ಸರ್ಕಾರ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಸೇವೆ ಮಾಡಿದೆ. ಸೊ ಹಂಗಾಗಿ ನೋಡಿ ಮಾತಾಡಬೇಕು. ಅದಕ್ಕೆ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡೋದು, ಅದಕ್ಕೆ ತೊಂದರೆ ಮಾಡುವಂಥ ಕೆಲಸ ಮಾಡಬಾರ್ದು, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಬಾರ್ದು. ಈಗ ಇವರು ಮಹೇಶ್ ತಿಮ್ರೋಡಿ ಅವರು ಅರೆಸ್ಟ್ ಆದ್ರು, ಸೊ ಅದ್ರ ಬಗ್ಗೆ ಅರೆಸ್ಟ್ ಆಗಿದ್ದಾರೆ. ಸೊ ಒಂದು 2-3 ದಿವಸ 4 ದಿವಸ ಆಚೆ ಬರ್ತಾರೆ ಅಷ್ಟು. ಅದೇನಂತ ದೊಡ್ಡ ಕೇಸ್ ಏನಲ್ಲ, ಬರ್ತಾರೆ. ಅವಹೇಳನಕಾರಿ ಮಾತು ಇದ್ರ ಮೇಲೆ ಹೌದು, ತಪ್ಪದು. ಅದು ಮಾಡಿರೋದಕ್ಕೆ ತಪ್ಪು. ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ದಂಗೆ ಅವ್ರ ಹೋರಾಟಗಳು ಏನನ್ನ ಮಾಡ್ಲಿ. ಅವಹೇಳನಕಾರಿ ಹೇಳಿಕೆಗಳು ಧರ್ಮಸ್ಥಳದ ಮೇಲೆ, ಅಲ್ಲಿ ಧರ್ಮಾಧಿಕಾರಿಗಳ ಮೇಲೆ ಯಾರ ಮೇಲೂ ಕೊಡಬಾರ್ದು. ಅವರು BL ಸಂತೋಷ್ ಮೇಲೆ ಹೇಳಿಕೆ ಕೊಟ್ಟರು ಕಾರಣಕ್ಕೆ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಅದೇ ತರ ಅವಹೇಳನಕಾರಿ ಹೇಳಿಕೆಗಳು ಧರ್ಮಸ್ಥಳದ ಮೇಲೆ, ಅಲ್ಲಿ ಧರ್ಮಾಧಿಕಾರಿಗಳ ಮೇಲೆ ಕೊಟ್ಟಲ್ಲ, ಅವಾಗಲೂ ಇದೇ ತರ ಆಕ್ಷನ್ ಪೊಲೀಸ್ನವ್ರು ತಗೊಳ್ಬೇಕಿತ್ತಲ್ಲ. ಸೊ ಇದೆಲ್ಲ ನಮಗೂ ಕೂಡ ಗ್ರೀವಿಯನ್ಸ್ ಇದೆ. ನೋಡೋಣ, ಅದು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಈಗ ಧರ್ಮಸ್ಥಳ ಪರ ನಿಂತಿರೋರಿಗೆ ಏನೋ ಒಂದು ಫಂಡ್ ಆಗ್ತಿದೆ, ಸೊ ಈ ತರ ಎಲ್ಲ ಪೇಮೆಂಟ್ ಆಗಿದೆ, ಅದಕ್ಕೆ ಇವ್ರು ಪರ ನಿಂತಿದ್ದಾರೆ ಅಂತ ಕೆಲವೊಂದು ಅಪಪ್ರಚಾರಗಳು ಬರ್ತಾ ಇದೆ. ಧರ್ಮಸ್ಥಳ ಅಂತ ಪರ ನಿಂತಿರೋರಿಗೆ ಭಕ್ತಿ ಅಷ್ಟೇ ಇದೆ, ನಾವೆಲ್ಲ ಯಾವತ್ತಿಗೂ ಇರಲ್ಲ ಧರ್ಮಸ್ಥಳದ ಮೇಲೆ ಭಕ್ತಿಯಿಂದ. ಯಾಕಂದ್ರೆ ಅಲ್ಲಿನ ಭಕ್ತರನ್ನ ತಾವು ಅವಮಾನ ಮಾಡಕ್ ಹೋಗ್ಬೇಡಿ. ಭಕ್ತಿಯಿಂದ ಹೋಗ್ತಾ ಇದ್ದಾರೆ, ಮಾತಾಡೋರು ಮಾತಾಡ್ಕೊಳ್ಳಿ ಕೆಟ್ಟದಾಗಿ. ತಾವು ಮಾಧ್ಯಮದಲ್ಲಿ ತಾವು ಒಂದು ಸ್ವಲ್ಪ ಜವಾಬ್ದಾರಿಯುತವಾಗಿ ನೀವು ಇರಬೇಕು. ಯಾಕಂದ್ರೆ ನಿಜವಾಗ್ಲೂ ಭಕ್ತಿಯಿಂದ ಹೋಗ್ತಾ ಇರ್ತಕ್ಕಂಥ ಧರ್ಮಸ್ಥಳದ ಸ್ವಾಮಿ ಮಂಜುನಾಥ, ನಾವು ಅದೆಲ್ಲ ಮಾಡಕ್ ಹೋದ್ರೆ ಖಂಡಿತ ತಪ್ಪಾಗತ್ತೆ. ಮಂಜುನಾಥ ಸ್ವಾಮಿ ಮೇಲಿನ ಭಕ್ತಿ, ಧರ್ಮಸ್ಥಳದ ಮೇಲಿನ ಭಕ್ತಿ, ವೀರೇಂದ್ರ ಹೆಗ್ಡೆ ಅವರ ಮೇಲಿನ ಗೌರವದಿಂದ ಈ ಜಾಥಾಗಳು ಎಲ್ಲರೂ ಮಾಡ್ತಾ ಇರ್ತಾರೆ. ಯಾವುದೋ ಅವೆಲ್ಲ ಇರಲ್ಲ. ಯಾರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ, ಯಾರನ್ನ ಪ್ರೊಟೆಕ್ಟ್ ಮಾಡೋದು ಮಂಜುನಾಥ ಇದ್ದಾನೆ, ನೋಡ್ಕೊಳ್ತಾನೆ. ಯಾರು ಪ್ರೊಟೆಕ್ಟ್ ಆಗಲ್ಲ. ಇವ್ರೆ ದೇವ್ರಿದ್ದಾನೆ. ನಾವು ದೈವವನ್ನ ನಂಬಿ ಬದುಕ್ತಾ ಇರ್ತಕ್ಕಂಥವ್ರು. ಇದು ನಾವು ಅಂತ ಒಂದು ಸಂಸ್ಕೃತಿ, ನಮ್ಮ ಭಾರತದ ಭೂಮಿಯ ಸಂಸ್ಕೃತಿನೇ ಅಂತದ್ದು. ಅವೆಲ್ಲ ಯಾರು ಭಗವಂತ ಪ್ರೊಟೆಕ್ಟ್ ಮಾಡ್ಬೇಕು. ಪ್ರೊಟೆಕ್ಟ್ ಮಾಡಕ್ ನೀವು ಯಾರು? ಕೊನೆಯದಾಗಿ ಧರ್ಮಸ್ಥಳ ವಿಚಾರದಲ್ಲಿ ಏನ್ ಹೇಳ್ತಾರೆ ಸರ್ ಜನಗಳಿಗೆ, ನಮ್ಮ ವೀಕ್ಷಕರಿಗೆ? ನಮ್ಮ ಧರ್ಮನ ನಾವು ಕಾಪಾಡ್ಕೊಬೇಕು. ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿಗಳು ಬಂದು ಅವತ್ತಿನ ಕಾಲದಲ್ಲಿ ನಮ್ಮ ಧರ್ಮಗಳನ್ನ ಹಾಳು ಮಾಡಿದ್ ಸಾಕು. ನಮ್ಮನ್ನ ಆಳುವಂಥವ್ರು ಬರ್ತಾನೆ ಇರ್ತಾರೆ. ನಮ್ಮನ್ನ ಒಡೆದು ಆಳುವಂಥವ್ರು ನೀತಿಗಳಿರ್ತಾರೆ. ಶತ್ರುಗಳು ನಮ್ಮಲ್ಲೇ ಹೊರಗಡೆ ಇರಲ್ಲ, ಶತ್ರುಗಳು ನಮ್ಮಲ್ಲೇ ಇರ್ತಾರೆ. ಅಂಥವ್ರಿಗೆ ಅವಕಾಶ ಕೊಡಬೇಡಿ. ನಮ್ಮ ಧರ್ಮಕ್ಕೆ ಧಕ್ಕೆ ಬಂದಾಗ ನೀವೆಲ್ಲ ನಿಲ್ಲಬೇಕು. ಧರ್ಮಸ್ಥಳದ ಪರವಾಗಿ ಧ್ವನಿ ಎತ್ತಿ. ಎಲ್ಲೂ ಕೂಡ ನಮ್ಮ ಧರ್ಮಸ್ಥಳಕ್ಕೆ ಅವಹೇಳನಕಾರಿ ಹೇಳಿಕೆ ಕೊಡುವಂಥವ್ರನ್ನ ದಯವಿಟ್ಟು ತಾವು ಸಹಿಸ್ಕೊಂಬೇಡಿ. ಅದ್ರ ವಿರುದ್ಧವಾಗಿ ಧ್ವನಿ ಎತ್ತಿ ಅಂತ ಹೇಳ್ತೀನಿ. ನಾವು ಕೂಡ ನಾಳೆ 23ನೇ ತಾರೀಕಂದ್ರೆ, ನಾಳೆ ಬೆಳಗ್ಗೆ ಶನಿವಾರ ಧರ್ಮಸ್ಥಳಕ್ಕೆ ನಾವು ಹೋಗ್ತಾ ಇದೀವಿ ರ್ಯಾಲಿ. ತಾವು ಕೂಡ ಜಾಯ್ನ್ ಆಗಿ, ಅದೇ ಥರ ಮುಂದಿನ ದಿನಗಳಲ್ಲಿ ತಾವು ಕೂಡ ಆಗೋದಾದ್ರೆ ನಿಮ್ಮದೇ ಆದ ರೀತಿಯಲ್ಲಿ ತಾವು ಕೂಡ ಹೋರಾಟ ಮಾಡಿ ಧ್ವನಿ ಎತ್ತಿ ಅಂತ ಕೇಳ್ಕೊಳ್ತೀವಿ. ಧನ್ಯವಾದ.